ಜನಸಂಖ್ಯೆ ಅನುಗುಣವಾಗಿ ಜಾಗವನ್ನು ಮಂಜೂರು. ಬ್ರಾಹ್ಮಣ ಸಮುದಾಯಕ್ಕೂ 20 ಗುಂಟೆ ಜಾಗ ಮಂಜೂರು. ಚಿಂತಾಮಣಿ ಸಮಾಜದಲ್ಲಿನ ಎಲ್ಲಾ ಸಮುದಾಯಗಳ ಬಡವರ್ಗದವರಿಗೆ ಆರ್ಥಿಕ ಸಹಕಾರ ನೀಡುವುದರ ಮೂಲಕ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸಮಾಜದ ಮುಖ್ಯವಾಹಿನಿಗೆ ತರುವ ಉದ್ದೇಶದಿಂದ ವಿವಿಧ ಸಮುದಾಯಗಳ ಅಭಿವೃದ್ಧಿ ಮಂಡಳಿಗಳನ್ನು ರಚಿಸಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾ. ಎಂ.ಸಿ. ಸುಧಾಕರ್ ತಿಳಿಸಿದರು. ನಗರದ ತಾಲ್ಲೂಕು ಪಂಚಾಯಿತಿಯ ಸಾಮರ್ಥ್ಯ ಸೌಧದಲ್ಲಿ ಶನಿವಾರ ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಆಯೋಜಿಸಿದ್ದ 2025-26ನೇ ಸಾಲಿನ ವಿಪ್ರಸ್ವ ಉದ್ಯೋಗ ನೇರ ಸಾಲ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕ್ಷೇತ್ರದ ಎಲ್ಲಾ ವರ್ಗಗಳನ್ನು ಸಮಾನವಾಗಿ ಅಭಿವೃದ್ಧಿಗೊಳಿಸಲು ದೂರದೃಷ್ಟಿಯ ಯೋಜನೆಗಳನ್ನು ರೂಪಿಸಲಾಗಿದೆ. ಮಾದರಿ ಕ್ಷೇತ್ರವಾಗಿ ರೂಪಿಸುತ್ತಿದ್ದೇನೆ. ಸುಮಾರು 22 ಸಮುದಾಯಗಳಿಗೆ ಶೈಕ್ಷಣಿಕ ಅಧ್ಯಯನ ಕೇಂದ್ರಗಳನ್ನು ಸ್ಥಾಪಿಸಲು ಒಂದೇ ಸ್ಥಳದಲ್ಲಿ ಅವರವರ ಜನಸಂಖ್ಯೆಯ ಅನುಗುಣವಾಗಿ ಜಾಗವನ್ನು ಮಂಜೂರು ಮಾಡಿಸಿದ್ದೇನೆ. ಬ್ರಾಹ್ಮಣ ಸಮುದಾಯಕ್ಕೂ 20 ಗುಂಟೆ ಜಾಗ ನೀಡಲಾಗಿದೆ. ಇಡೀ ರಾಜ್ಯದಲ್ಲಿ ಒಂದೇ ಸ್ಥಳದಲ್ಲಿ ಎಲ್ಲಾ ಸಮುದಾಯಗಳಿಗೆ ಜಾಗ ನೀಡುವುದು ಚಿಂತಾಮಣಿಯಲ್ಲಿ ಮಾತ್ರ ಎಂದು ತಿಳಿಸಿದರು. ಇಡೀ ದಕ್ಷಿಣ ಭಾರತದಲ್ಲೇ ಪ್ರಸಿದ್ಧಿಯಾಗಿ ಚಿಂತಾಮಣಿಗೆ ಕೀರ್ತಿ ತರುತ್ತಿರುವ ಮಹಾಕೈಲಾಸಗಿರಿ ಗುಹಾಂತರ ದೇವಾಲಯದ ಅಭಿವೃದ್ಧಿಗೂ ಅಡ್ಡಿಪಡಿಸುತ್ತಿದ್ದಾರೆ. ದೇವಾಲಯಗಳು ಯಾರೊಬ್ಬರ ಆಸ್ತಿಯಲ್ಲ, ಜನರ ಶಾಂತಿ, ನೆಮ್ಮದಿಯ ತಾಣಗಳಾಗಿರುತ್ತವೆ. ದೇವಾಲಯದ ಜಾಗ ಡೀಮ್ಡ್ ಫಾರೆಸ್ಟ್ ಎಂದು ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿದರು. ಪರಿಭಾವಿತ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಎಂದು ಅರಣ್ಯ ಇಲಾಖೆ ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ ಎಂದರು. ಪರಿಭಾವಿತ ಅರಣ್ಯ ಪ್ರದೇಶ ಎಂದು ತಕರಾರು ಹಾಕುತ್ತಾರೆ. ಎಲ್ಲಾ ಒಳ್ಳೆಯ ಕೆಲಸಗಳಲ್ಲೂ ದುರುದ್ದೇಶ ಕಾಣುವುದೇ ಅವರ ಕಾಯಕವಾಗಿದೆ. ಕಳೆದ 10ರಿಂದ 12 ವರ್ಷಗಳಿಂದ ಯಾವುದೇ ಅಭಿವೃದ್ಧಿಯ ಕಡೆ ಗಮನಹರಿಸದೆ ನಮ್ಮ ಕುಟುಂಬದ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡುವ ಏಕೈಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎಂದು ಮಾಜಿ ಶಾಸಕರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಜನರಿಗೆ ಉದ್ಯೋಗ ಒದಗಿಸುವ ಹಿನ್ನೆಲೆಯಲ್ಲಿ ಕ್ಷೇತ್ರದಲ್ಲಿ ಸುಮಾರು 2500 ಎಕರೆಗಳನ್ನು ಕೈಗಾರಿಕಾ ಪ್ರದೇಶಕ್ಕಾಗಿ ಗುರುತಿಸಲಾಗಿದೆ. ನಗರದಲ್ಲಿ ಅತ್ಯಾಧುನಿಕ ವಿನ್ಯಾಸದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮುಕ್ತಾಯ ಹಂತದಲ್ಲಿದೆ. ತಾಲ್ಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧ ಇಡೀ ರಾಜ್ಯದಲ್ಲಿ ಮಾದರಿಯಾಗಿದೆ. ಎಚ್ಎನ್ ವ್ಯಾಲಿ ಯೋಜನೆಯಿಂದ ಶಿಡ್ಲಘಟ್ಟದ 45 ಕೆರೆಗಳು ಮತ್ತು ಚಿಂತಾಮಣಿಯ 119 ಕೆರೆಗಳಿಗೆ ನೀರು ತುಂಬಿಸುವ 237 ಕೋಟಿ ರೂಪಾಯಿ ಯೋಜನೆ ಅತಿ ಶೀಘ್ರವಾಗಿ ಕಾರ್ಯಾರಂಭ ಮಾಡಲಿದೆ ಎಂದರು. ಕರ್ನಾಟಕ ರಾಜ್ಯ ಬ್ರಾಹ್ಮಣನ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಅಸಗೂಡು ಜಯಸಿಂಹ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಟ್, ತಾಲ್ಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಎನ್ ಕೃಷ್ಣ, ಮಂಡಳಿಯ ನಿರ್ದೇಶಕರುಗಳಾದ ಸಿಎನ್ ನಾಗೇಶ್, ಜಗದೀಶರಾವ್, ಪಿಎಂ ಮಾಲತೇಶ್, ವ್ಯವಸ್ಥಾಪಕ ನಿರ್ದೇಶಕಿ ದೀಪಶ್ರೀ, ತಾಲ್ಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್, ತಹಶೀಲ್ದಾರ್ ಸುದರ್ಶನ ಯಾದವ್, ಬ್ರಾಹ್ಮಣ ಮಹಾಸಭಾದ ಮುಖಂಡರು ಭಾಗವಹಿಸಿದ್ದರು. ಆ ಮಗುಗೆ ಯಶಸ್ಸು, ಕೀರ್ತಿ, ಪ್ರತಿಷ್ಠೆ ಗಳಿಸಲಿ ಅಂತ ಎಲ್ಲರ ಪರವಾಗಿ ಆಶೀರ್ವಾದ ಮಾಡೋಣ. ಪುರಸ್ಕಾರವನ್ನು ಸ್ವೀಕರಿಸ್ತಾ ಇರ್ತಕ್ಕಂಥ ಶಶಾಂಕ್ ಅವರಿಗೆ, ಅವರ ಕುಟುಂಬದವರಿಗೆ ಧನ್ಯವಾದ. ಚಿಂತಾಮಣಿಗೆ ಕೀರ್ತಿ ಪ್ರತಿಷ್ಠೆ ದಿವ್ಯಾ ವಿ ಭಾರದ್ವಾಜ್ ಎಂಎಎಸ್ ಮಾಡಿ ಎಂಡಿಎ ಪ್ರಥಮ ಸ್ಥಾನವನ್ನು ಗಳಿಸಿರ್ತಾರೆ. ಅವರಿಗೂ ಕೊಟ್ಟು ಮತ್ತಷ್ಟು ಸಮಾಜ ವೈದ್ಯೋ ನಾರಾಯಣೋ ಹರಿ ಅಂತಾರೆ. ಹಾಗಾಗಿ ಆ ದೇವರಿಗೆ ಸಮಾನ ವೈದ್ಯರು ಅಂತ ಹೇಳ್ತಾರೆ. ಯಾಕೆಂದ್ರೆ ನಮ್ಮ ಶರೀರದಲ್ಲಿರ್ತಕ್ಕಂತಹ ಲೋಪದೋಷಗಳನ್ನು ಗುರುತಿಸಿ ನಮಗೆ ಬೇಕಾದಂತಹ ಚಿಕಿತ್ಸೆಯನ್ನು ನೀಡ್ತಾರೆ. ಉದ್ಯೋಗ ಅವಕಾಶ ಕಲ್ಪಿಸಬೇಕು ಅಂತ ಕಾಲಿತಿ ಬಳಿ ಕೈಗಾರಿಕಾ ಪ್ರದೇಶ ನಿರ್ಮಾಣ ಮಾಡಲು ಪರಿವರ್ತನಾ ಕಾರ್ಯವನ್ನ ರೂಪಿಸಿದ್ದಾರೆ. ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಹೆಚ್ಚಿನ 100 ಹಾಸಿಗೆಯ ನೂತನ ಕಟ್ಟಡವನ್ನು ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ 30 ಹಾಸಿಗೆಗಳ ತುರ್ತು ಚಿಕಿತ್ಸಾ ಘಟಕ 40 ಕೋಟಿ ವೆಚ್ಚದ ಕಾಮಗಾರಿ ಕೆಲಸ ಭರದಿಂದ ಸಾಗ್ತಾ ಇದೆ ಅಂತ ಹೇಳಲು ಇಚ್ಛಿಸುತ್ತೇನೆ. ರಾಮಕುಂಟೆ ಬಳಿ ಸೃಷ್ಟಿಸಿದ ಖಾಸಗಿ ಬಸ್ ನಿಲ್ದಾಣ ನಿರ್ಮಿಸಲು ಬೇಕಾದ ಕಾರ್ಯದಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ. ಜಯಸಿಂಹ ಸರ್ ಅವರಿಂದ ಸನ್ಮಾನ ಸ್ವೀಕರಿಸ್ತಾ ಇರ್ತಕ್ಕಂತಹ ಡಿಸಿ ಸಾಹೇಬರಿಗೆ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯವಾದ ಸಮಯವನ್ನು ಬದಿಗೊತ್ತು ಇಲ್ಲಿ ಬಂದಿದ್ದಾರೆ ಸರ್, ಅವರಿಗೆ ಧನ್ಯವಾದಗಳು. ನವೀನ್ ಭಟ್ಮನ್ ಅವರು ಇಲ್ಲಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಸನ್ಮಾನ ಸ್ವೀಕರಿಸ್ತಾ ಇರ್ತಕ್ಕಂತಹ ನವೀನ್ ಭಟ್ ಸರ್ ಅವರಿಗೆ ಧನ್ಯವಾದಗಳು. ಸನ್ಮಾನ ಸ್ವೀಕರಿಸ್ತಾ ಇರ್ತಕ್ಕಂತಹ ಗುಜರಾತ್ ಚಪ್ಪಾಳೆಯೊಂದಿಗೆ ಕರ್ತಾರ ಮೂಡಿಸಿ ಮತ್ತಷ್ಟು ನಮ್ಮ ವೇದಿಕೆಗೆ ಬಂದು ನಮ್ಮ ಅಭಿವೃದ್ಧಿ ಮಂಡಳಿಯಲ್ಲಿ ಸಮುದಾಯದ ಸಂಘಕ್ಕೆ ಆಯೋಜಕರಲ್ಲಿ ಸಭೆಯ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸನ್ಮಾನ ಸ್ವೀಕರಿಸಿದ ಆನಂದ್ ಸರ್ ಅವರಿಗೆ, ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಧನ್ಯವಾದಗಳು ಸರ್. ಶ್ರೀಯುತ ತಹಸೀಲ್ದಾರ್ ಕ್ಷಮಿಸಬೇಕು, ತಹಸೀಲ್ದಾರ್ ಸಾಹೇಬರು ವೇದಿಕೆಯಲ್ಲಿ ಅಲಂಕರಿಸಿದವರು ಸನ್ಮಾನ ನಿಮ್ಮ ಹಸನು ಸಹಾಯ ಹಸ್ತ ನಮ್ಮ ಸಮುದಾಯದ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸರ್. ಮೂಲಕ ಒಂದು ನೈಜ ಸಾಮಾಜಿಕ ನ್ಯಾಯವನ್ನು ಒದಗಿಸಬೇಕು.
ಆರ್ಥಿಕವಾಗಿ ಅವರನ್ನ ಸಬಲೀಕರಣಕ್ಕೆ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. ಅದರ ಭಾಗವಾಗಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ನೇತೃತ್ವದಲ್ಲಿ ಇವತ್ತು ಚಿಂತಾಮಣಿ ತಾಲೂಕಿನಲ್ಲಿ ಈ ಮೌಲ್ಯಯುತವಾದಂಥ ಸ್ವಉದ್ಯೋಗ ನೇರ ಸಾಲ ವಿತರಣಾ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಸರಳರು ಸಜ್ಜನರು 3 ಪ್ರಮುಖ ಯೋಜನೆಗಳಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿ ಅದನ್ನು ತಾಲೂಕುವಾರು ಜಿಲ್ಲಾವಾರು ನೈಜ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಸೇವೆಯನ್ನು ಒದಗಿಸೋದಕ್ಕೆ ಕಾರ್ಯಪ್ರವೃತ್ತವಾಗಿದೆ. ಅದರ ಭಾಗವಾಗಿ ಇವತ್ತು 30 ಫಲಾನುಭವಿಗಳಿಗೆ ಸುಮಾರು 60 ಲಕ್ಷ ಮೌಲ್ಯದ ಸವಲತ್ತುಗಳನ್ನು ಇಲ್ಲಿ ನಾವು ವಿತರಣೆ ಮಾಡ್ತಾ ಇದ್ದೇವೆ. ನಾನಾಗಲೇ ಹೇಳಿದಂತೆ ಘನ ಸರ್ಕಾರ ಎಲ್ಲ ವರ್ಗಗಳಿಗೆ, ಆ ವರ್ಗಗಳ ತಳಮಟ್ಟದ ಫಲಾನುಭವಿಗಳಿಗೆ ಅವರಿಗೆ ಆರ್ಥಿಕ ಸಬಲೀಕರಣರನ್ನಾಗಿ ಮಾಡಲಿಕ್ಕೆ ಯೋಜನೆಗಳನ್ನು ರೂಪಿಸಿದೆ. ಜಿಲ್ಲಾಧಿಕಾರಿಯಾಗಿ ಮಾನ್ಯ ಉಸ್ತುವಾರಿ ಸಚಿವರ ಮಾರ್ಗದರ್ಶನದಲ್ಲಿ ಎಲ್ಲ ನಿಗಮಗಳಲ್ಲಿ ಇರ್ತಕ್ಕಂಥ ಅರ್ಹರನ್ನ ಗುರುತಿಸಿ ಅವರಿಗೆ ನೈಜವಾಗಿ ಶಕ್ತಿ ತುಂಬುವಂತ ಒಂದು ಕೆಲಸವನ್ನ ಜಿಲ್ಲಾಡಳಿತದ ಮೂಲಕ ನಮ್ಮೆಲ್ಲ ನಿಗಮಗಳ ಮೂಲಕ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಆ ಒಂದು ಕೆಲಸದಲ್ಲಿ ಆ ಒಂದು ಕಾಯಕದಲ್ಲಿ ತಾವು ಸಫಲರಾಗಲಿ ಅಂತೇಳಿ ನಾನು ಆಶಯವನ್ನು ವ್ಯಕ್ತಪಡಿಸ್ತಾ ಈ ರೀತಿಯ ಮೌಲ್ಯಯುತ ಕಾರ್ಯಕ್ರಮಗಳು ಸದಾ ನಡೀಲಿ ಅಂತ ಹೇಳ್ತಾ, ಮಂಡಳಿಯ ಯೋಜನೆಗಳು ಕೂಡ ಬಹಳ ಮೌಲ್ಯಯುತವಾಗಿದ್ದಾವೆ. ಅದರಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಶಿಷ್ಯ ವೇತನವನ್ನ ಸ್ಕಾಲರ್ಶಿಪ್ಸ್ ಅನ್ನ ಕೊಡುವಂಥದ್ದು, ಈ ರೀತಿ ಆರ್ಥಿಕ ಚಟುವಟಿಕೆಗಳಿಗೆ ಸ್ವಉದ್ಯೋಗ ಸಾಲವನ್ನ ಕೊಡ್ತಕ್ಕಂಥದ್ದು, ಅದೇ ರೀತಿ ಪ್ರೋತ್ಸಾಹ ಧನವನ್ನ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥದ್ದು, ಅದೆಲ್ಲದರ ಜೊತೆಗೆ ಭಾರತೀಯ ಆಡಳಿತ ಸೇವೆಗಳು ಅಥವಾ ರಾಜ್ಯ ಆಡಳಿತ ಸೇವೆಯಲ್ಲಿ ಓದುವಂತಹ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹ ಮಾಡುವಂಥದ್ದು, ಈ ಎಲ್ಲ ವಿಭಾಗಗಳಲ್ಲಿ ಮಂಡಳಿ ಕೆಲಸ ಮಾಡ್ತಾ ಇದೆ. ಆ ಎಲ್ಲ ಕೆಲಸಗಳು ಕೂಡ ಇನ್ನೂ ಯಶಸ್ಸನ್ನ ಕಾಣಲಿ ಅಂತೇಳಿ ಆಶಯವನ್ನು ವ್ಯಕ್ತಪಡಿಸಿ ನನಗೆ ನನ್ನ ಅವಕಾಶಕ್ಕೆ ವಂದಿಸಿ ಸರ್ವರಿಗೂ ಕೂಡ ವಂದಿಸಿ ನನ್ನ ಮಾತುಗಳಿಗೆ ಸಿದ್ದರಾಮಯ್ಯನವರು ಇವತ್ತು ಸಮಾಜದಲ್ಲಿ ಎಲ್ಲ ಬಡವರಿಗೆ, ಯಾಕಂದ್ರೆ ಅವರು ಸ್ವತಃ ಅವರೇ ಒಂದು ಬಡತನದಿಂದ ಯಾವ ರೀತಿ ಅವರ ಒಂದು ವಿದ್ಯಾಭ್ಯಾಸವನ್ನ ಅವರು ಮಾಡಿದ್ರು. ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ ಅವರು ಸುಮಾರು ವರ್ಷಗಳು ಒಂದೇ ಚಪ್ಪಲಿಯನ್ನು ಹಾಕೊಂಡು ಅವರ ವಿದ್ಯಾಭ್ಯಾಸವನ್ನ ಮಾಡಿರ್ತಕ್ಕಂಥ ಅನುಭವ, ಇವೆಲ್ಲವನ್ನ ಒಂದು ಊಟಕ್ಕೂ ಯಾವ ರೀತಿ ಕಷ್ಟಪಡ್ತಾ ಇದ್ರು, ಇವೆಲ್ಲವನ್ನ ಅನುಭವದಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರು. ಅದರಿಂದ ಅವರು ಇವತ್ತು ಸಮಾಜದಲ್ಲಿ ಒಂದು ವರ್ಗ ಅಥವಾ ಮತ್ತೊಬ್ಬರಿಗೆ ಸೀಮಿತವಾಗಿ ಇವತ್ತು ಅವರು ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಅವರು ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಯಾರು ಇವತ್ತು ಬಡತನದಲ್ಲಿದ್ದಾರೆ, ಯಾವುದೇ ವರ್ಗ ಇರಲಿ, ಮುಂದುವರೆದ ವರ್ಗ ಇರಲಿ ಅಥವಾ ಹಿಂದುಳಿದ ವರ್ಗ ಇರಲಿ ಅಥವಾ ಅಲ್ಪಸಂಖ್ಯಾತರು ಇರಲಿ ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನತೆ ಇರಲಿ, ಸಮಾಜದ ಪ್ರತಿಯೊಬ್ಬ ಬಡವನಿಗೆ ನನ್ನ ಕೈಲಾದಷ್ಟು ಒಂದು ಸಹಾಯವನ್ನ ಮಾಡ್ತೀನಿ ಅಂತಕ್ಕಂಥ ಸದುದ್ದೇಶ ಉಳಿತಕ್ಕಂಥ ಮುಖ್ಯಮಂತ್ರಿಗಳು. ಅವರ ಜೊತೆಯಲ್ಲಿ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಸಹ ಅವರ ಜೊತೆಯಾಗಿ ನಿಂತು ಇವತ್ತು ಕಾರ್ಯಕ್ರಮಗಳನ್ನ ಇವತ್ತು 2.5 ವರ್ಷಗಳಿಂದ ರಾಜ್ಯದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಈಗ ತಮಗೆ ಗೊತ್ತಿದೆ, ಈಗಾಗಲೇ ಇವತ್ತು ಸ್ವಉದ್ಯೋಗ ಮಾಡತಕ್ಕಂಥದ್ದಕ್ಕೆ 2 ಲಕ್ಷ ರೂಪಾಯಿವರೆಗೂ ನೇರ ಸಾಲ ಸರ್ಕಾರದ 1,20,20,000 ಸಬ್ಸಿಡಿಯನ್ನ ಕೊಡುವಂಥದ್ದು ಮತ್ತು ಉಳಿದಂಥದ್ದನ್ನ 4% ಬಡ್ಡಿಯಲ್ಲಿ ಕೊಡುವಂಥದ್ದು. ಇವತ್ತು ಬಹಳಷ್ಟು ಜನ ವಿವಿಧ ಉದ್ಯಮಿಗಳನ್ನ ಉದ್ಯಮೆಯನ್ನು ಪ್ರಾರಂಭ ಮಾಡುವಂಥದ್ದಕ್ಕೆ ಇವತ್ತು ಸಾಲವನ್ನು ಪಡೆದಿದ್ರು. ಇವತ್ತು ಬಹಳ ಸಮಾಜದಲ್ಲಿ ಬಹಳಷ್ಟು ತಿಳುವಳಿಕೆ, ಬಹಳಷ್ಟು ಬುದ್ಧಿವಂತಿಕೆ ಇರ್ತಕ್ಕಂಥ ಸಮಾಜ ಬ್ರಾಹ್ಮಣ ಸಮಾಜ. ಅದು ಬಹುಶಃ ಅವರು ತಮ್ಮ ಏನು ಜೆನೆಟಿಕಲಿ ಅಂತ ಏನು ಹೇಳ್ತಾರೆ, ಆ ಜೆನೆಟಿಕಲಿ ಆ ಒಂದು ಅವಕಾಶ ದೇವರು ತಮಗೆ ಒದಗಿಸ್ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಎಲ್ಲರ ಅಭಿಪ್ರಾಯ ಏನಂದ್ರೆ ಬ್ರಾಹ್ಮಣರೆಲ್ಲರೂ ಬಹಳ ಬುದ್ಧಿವಂತರು, ಆರ್ಥಿಕವಾಗಿ ಬಹಳ ಮುಂದೆ ಇದ್ದಾರೆ ಅಂತ. ಅದು ಬಹಳ ಒಂದು ತಪ್ಪು ಕಲ್ಪನೆ. ಇವತ್ತು ಬಹಳಷ್ಟು ಜನ, ಯಾಕಂದ್ರೆ ಒಂದು ಹೊತ್ತು ಊಟ ಮಾಡ್ಲಿಕ್ಕೂ ಇವತ್ತು ಕಷ್ಟ ಇರ್ತಕ್ಕಂಥ ಬಹಳಷ್ಟು ಜನವನ್ನ ನಾವು ನೋಡ್ತೇವೆ. ಅದರಿಂದ ಇವತ್ತು ಬರೀ ಅರ್ಚಕರಾಗಿ ಅಥವಾ ಬೇರೆ ಒಂದು ಕೆಲಸ ಮಾಡ್ತಕ್ಕಂಥ ಅವರು ಆಗೋದಕ್ಕಿಂತ ಇವತ್ತು ವಿದ್ಯಾಭ್ಯಾಸ ಪಡೆದಿರ್ತಕ್ಕಂಥವ್ರು, ಉನ್ನತ ಸ್ಥಾನಗಳನ್ನ ಅಲಂಕರಿಸಿರ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ, ಇಲ್ಲ ಅಂತ ನಾವು ಹೇಳೋದಿಲ್ಲ. ಇವತ್ತು ಬಹಳಷ್ಟು ಜನ ಸಾಧಕರು ಇವತ್ತು ನಮ್ಮ ಮುಂದೆ ಇದ್ದಾರೆ ಈ ಸಮಾಜದಲ್ಲಿ. ಬಹಳಷ್ಟು ಜನ ದೊಡ್ಡ ಮಟ್ಟದಲ್ಲಿ ದೇಶಕ್ಕೆ ಕೀರ್ತಿ ತಂದಿರ್ತಕ್ಕಂಥ ಇವತ್ತು ನಮ್ಮ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನಲ್ಲಿ ಅವರ ತಾಯಿ ಇದ್ದಂಥದ್ದು ಯಾರು ನಿಮ್ಗೆಲ್ರಿಗೂ ಗೊತ್ತಿದೆ. ನಾರಾಯಣ ಮೂರ್ತಿ ಅವರ ತಾಯಿದು ಊರು ಶಿಡ್ಲಘಟ್ಟ. ಅವರು ಪುತ್ರರೇ ನಾರಾಯಣ ಮೂರ್ತಿ ಅವರು ಮೈಸೂರಿನಲ್ಲಿ ಬೆಳೆದಿರ್ಬೋದು, ಆದ್ರೆ ನನಗೆ ಸಿಕ್ಕಾಗೆಲ್ಲ ನನ್ನ ಹತ್ರ ಮಾತಾಡ್ತಾ ಇರ್ತಾರೆ, ನನ್ನ ತಾಯಿ ಊರು ಶಿಡ್ಲಘಟ್ಟ ಅಂತ ಹೇಳ್ತಾ ಇರ್ತಾರೆ. ಈಗ ಅವರು
ಇಸ್ಕಾನ್ಗೆ ಅಲ್ಲಿ ಜಾಗವನ್ನ ಒಂದು ಇಸ್ಕಾನ್ ಸಂಸ್ಥೆಯವರ ಮುಖಾಂತರ ಊಟ ಕೊಡುವಂತ ವ್ಯವಸ್ಥೆಗೆ ಅವರೇ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ. ನಾವು ಕೂಡ ಅವರಿಗೆ ಎಲ್ಲಾ ರೀತಿ ಪ್ರೋತ್ಸಾಹವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಈ ರೀತಿ ದೊಡ್ಡ ದೊಡ್ಡ ಇವತ್ತು ಈ ಸಮಾಜದಲ್ಲಿರ್ತಕ್ಕಂಥ ಸಾಧಕರು ಇವತ್ತು ಬಹಳಷ್ಟು ಜನ ಇದ್ದಾರೆ. ನಾನು ಇನ್ನ ಆಳುಗಳು ಎಲ್ಲ ಹೆಸರೆಲ್ಲ ಹೇಳಕ್ ಹೋಗೋದಿಲ್ಲ. ಅದ್ರ ಇವತ್ತು ನಮ್ಮ ಕಣ್ಮುಂದೆ ಇವತ್ತು ನೇರವಾಗಿ ಇವತ್ತು ನಾವು ಎಲ್ಲರಿಗೂ ತಿಳಿದಿರ್ತಕ್ಕಂಥವ್ರಾದ್ರಿಂದ ಅವ್ರ ಹೆಸರು ಒಬ್ಬರ ಹೆಸರನ್ನು ಮಾತ್ರ ನಾನು ತಿಳಿದುಕೊಳ್ಬೇಕು. ಈಗ ಆ ರೀತಿ ಇರುವಂತವ್ರನ್ನ ಸಮಾಜದಲ್ಲಿ ಎಲ್ಲರೂ ಒಂದೇ ರೀತಿ ಇದ್ದಾರೆ ಅಂತಕ್ಕಂಥ ಭಾವನೆ ಮೂಡ್ತಕ್ಕಂಥದ್ದು ಸರಿಯಲ್ಲ. ಅದರಿಂದ ಇವತ್ತು ಎಲ್ಲಾ ಜಾತಿ ವರ್ಗದಲ್ಲಿ ಇವತ್ತು ಬಡವರು ಶ್ರೀಮಂತರು ಅಂತಕ್ಕಂಥದ್ದಿದೆ. ಇವತ್ತು ವಿದ್ಯಾಭ್ಯಾಸ ಅವಕಾಶ ಲಭಿಸಿರ್ತಕ್ಕಂಥವ್ರು ಇದ್ದಾರೆ, ಲಭಿಸದೇ ಇರ್ತಕ್ಕಂಥವ್ರು ಇದ್ದಾರೆ. ಇವತ್ತು ಕೇವಲ ಒಂದು ಅರ್ಚಕರ ವೃತ್ತಿಯನ್ನ ನಂಬ್ಕೊಂಡು ಜೀವನ ಮಾಡುವಂತವ್ರು ಇದ್ದಾರೆ. ಇವತ್ತು ಬಹಳ ಕೆಲವರು ಅರ್ಚಕರು ಬೇರೆ ಬೇರೆ ದೇಶಗಳಿಗೆ ಹೋಗುವಂತ ಅವಕಾಶ ಬಂದಿದೆ. ಅಲ್ಲೆಲ್ಲ ಅವ್ರಿಗೆ ಒಳ್ಳೆ ಆದಾಯನೂ ಇದೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಎಲ್ರಿಗೂ ಆಗಿಲ್ಲ. ಕೆಲವ್ರಿಗೆ ಅವಕಾಶಗಳಿದಾವೆ, ಕೆಲವ್ರಿಗೆ ಅವಕಾಶ ಇಲ್ಲ. ಅಂತ ಸಂದರ್ಭದಲ್ಲಿ ಇವತ್ತು ಸರ್ಕಾರ ಇವತ್ತು ಮಂಡಳಿಯ ಮುಖಾಂತರ ಇವತ್ತು ಒಂದು ಆರ್ಥಿಕ ಚೈತನ್ಯವನ್ನ ತುಂಬಿಸ್ತಕ್ಕಂಥದ್ದು ಮತ್ತು ಸಾಂದ್ರಪಿನಿ ಶಿಷ್ಯ ವೇತನ ಯೋಜನೆ 1 ಲಕ್ಷದವರೆಗೂ ಇವತ್ತು ಕೊಡುವಂತದಕ್ಕೆ 15,000 ಇವತ್ತು ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮ ಕೊಡುವಂತದ್ದು ಇದೆ. ಈಗ ವಿಶ್ವಾಮಿತ್ರ ಪ್ರತಿಭಾ ಪುರಸ್ಕಾರ SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತ ಮಕ್ಕಳನ್ನ ಪ್ರೋತ್ಸಾಹ ನೀಡತಕ್ಕಂಥದ್ದು ಮತ್ತು ಈಗ ಚಾಣಕ್ಯ ಆಡಳಿತ ತರಬೇತಿ ಯೋಜನೆ. ಈಗ ಬಹಳಷ್ಟು ಜನ ಈಗ ನಮ್ಮ ಸ್ನೇಹಿತರು ನಮ್ಮ ಗೆಳೆಯರು ನಾಗೇಶ್ ಅವರು ಹೇಳ್ತಾ ಇದ್ರು, ಸರ್ ಬೇರೆ ಜಿಲ್ಲೆಗಳಲ್ಲೆಲ್ಲ ಇದಕ್ಕೆ ರಿಜಿಸ್ಟರ್ ಮಾಡಿದ್ದಾರೆ, IAS ಸಿವಿಲ್ ಸರ್ವಿಸಸ್ ಕೋಚಿಂಗ್ಗೆ ನಮ್ಮ ಜಿಲ್ಲೆಯವರು ನಮ್ಮ ಯಾರು ರಿಜಿಸ್ಟರ್ ಮಾಡಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ದಯವಿಟ್ಟು ಇದನ್ನ ಉಪಯೋಗ ಪಡ್ಕೋಬೇಕಾಗುತ್ತೆ. 1 ಲಕ್ಷದವರೆಗೂ ಅವರಿಗೆ ಸಹಾಯಧನ ಕೊಡುವಂತ ಅವಕಾಶ ಇದೆ. ದಯವಿಟ್ಟು ಇದರ ಉಪಯೋಗ ಕೂಡ ಸಮಾಜದಲ್ಲಿ ತಾವು ಹೆಚ್ಚು ಇದಕ್ಕೆ ಪ್ರಚಾರವನ್ನ ಕೊಡುವಂತದ್ದಾಗಬೇಕಾಗುತ್ತೆ. ಈ ರೀತಿ ಹಲವಾರು ಕಾರ್ಯಕ್ರಮಗಳು ಏನು ಜಯಸಿಂಹ ಅವರು ಹೇಳಿದ್ರು, ಇನ್ನ ಹೆಚ್ಚಿನ ಅನುದಾನ ಅವಶ್ಯಕತೆ ಇದೆ ಅಂತ ಹೇಳಿ ನಮಗೆ ಗೊತ್ತಿದೆ. ಇವತ್ತು ಎಲ್ಲಾ ಜಾತಿ ವರ್ಗದ ಜನರಿಗೆ ಒಂದು ಅವರ ಏಳಿಗೆಗಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅವರನ್ನ ಬಲಗೊಳಿಸ್ತಕ್ಕಂಥದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹಲವಾರು ಮಂಡಳಿಗಳನ್ನ ಮಾಡಿರ್ತಕ್ಕಂಥದ್ದಿದೆ. ಇವತ್ತು ಎಲ್ಲಾ ಮಂಡಳಿಗಳಲ್ಲೂ ಬೇಡಿಕೆಗಳು ಜಾಸ್ತಿ ಇದೆ. ಈಗ ಯಾಕಂದ್ರೆ ಜನರಲ್ಲಿ ಇವತ್ತು ಬಹಳಷ್ಟು ಅರಿವಿದೆ, ಜನ ಅದರ ಸದುಪಯೋಗ ಮಾಡ್ಕೊಳ್ತಕ್ಕಂಥ ಒಂದು ಶಕ್ತಿ ಇವತ್ತು ಜನರಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ. ಅದರಿಂದ ನಾನು ಸಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದಕ್ಕೆ ತಾವು ಹೆಚ್ಚಿನ ಮುಂದಿನ ಒಂದು ಆಯೋಗದಲ್ಲಿ ಹೆಚ್ಚಿನ ಒಂದು ಅನುದಾನವನ್ನ ಒದಗಿಸಿಕೊಡುವಂತ ಒಂದು ಕೆಲಸ ಆಗ್ಬೇಕು ಅಂತಕ್ಕಂಥ ಮಾತನ್ನು ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮೆಲ್ಲರ ಪರವಾಗಿ ನಾವು ಮಾಡ್ತಾ ಇದ್ದೇವೆ. ಈಗ ನಾವು ಇಡೀ ನಮ್ಮ ತಾಲೂಕಿನಲ್ಲಿ ಇವತ್ತು ವಿವಿಧ ಜಾತಿ ಜನಾಂಗಗಳ ಜನ ಇವತ್ತು ನೆಲೆಸಿದ್ದಾರೆ. ಇವತ್ತು ಸುಮಾರು ವರ್ಷಗಳಿಂದ ನೆಲೆಸಿದ್ದಾರೆ. ಅವರವರ ಜಾತಿಗಳ ಒಂದು ಅಂದಾಜಿನ ಜನಸಂಖ್ಯೆ ಆಧಾರದಲ್ಲಿ ಇವತ್ತು ಹಲವಾರು ಕಾರ್ಯಕ್ರಮಗಳ ನಡೆದಂತ ಸಂದರ್ಭದಲ್ಲಿ ಅವ್ರು ಬಂದು ನಮ್ಗೆ ಕೇಳ್ತಾರೆ, ನಮ್ಗೇನಾದ್ರೂ ಒಂದು ಜಾಗ ಕೊಡಿಸಿ ಸರ್, ನಾವೇನಾದ್ರೂ ಒಂದು ಚಟುವಟಿಕೆ ಮಾಡ್ಬೇಕು ಅಂತ ಹೇಳಿ. ನಾನು ಇವತ್ತು ತಮಗ್ ಗೊತ್ತಿದೆ, ಇವತ್ತು ಇನ್ನೊಂದ್ ಕಡೆ ಸರ್ಕಾರದಲ್ಲಿ ಒಂದು ಕಾರ್ಯಕ್ರಮ ಭವನ ಅಂತಕ್ಕಂಥ ಕಾರ್ಯಕ್ರಮ. ಆದ್ರೆ ಭವನಗಳೇನಾಗ್ತದೆ, ಮದುವೆ ಛತ್ರಗಳಾಗೋ ರೀತಿಯಲ್ಲಿ ತಿಳ್ಕೊಂಡಾಗ್ತದೆ. ಆದ್ರೆ ಕಾಲ ಬದಲಾಗಿದೆ. ಅದಕ್ಕಾಗಿ ಇವತ್ತು ನಾನು ಯೋಚನೆ ಮಾಡಿ ಇವತ್ತು ಶೈಕ್ಷಣಿಕ ಇವತ್ತು ಅಧ್ಯಯನ ಕೇಂದ್ರಗಳು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈಗ ಸುಮಾರು 22 ಸಮುದಾಯಗಳಿಗೆ ನಾನು ಈಗಾಗಲೇ ಬಹಳಷ್ಟು ಇವತ್ತು ಜಮೀನನ್ನ ಮಂಜೂರು ಮಾಡಿಸ್ಕೊಟ್ಟಿದ್ದೇನೆ. ಈಗ ಅದು ಸರ್ಕಾರದ ಇಲಾಖೆ ಹೆಸರಲ್ಲಿ ಕೊಡ್ತೇವೆ. ಯಾಕಂದ್ರೆ ಒಂದು ವೈಯಕ್ತಿಕವಾಗಿ ಅಥವಾ ಯಾವ್ದನ್ನ ಒಂದು ಸಂಘ ಸಂಸ್ಥೆ ಕೊಡ್ಬೇಕಾದ್ರೆ ಅದು ಮತ್ತೆ ಸರ್ಕಾರದ ಮುಂದೆ ಹೋಗ್ಬೇಕಾಗುತ್ತೆ, ಕ್ಯಾಬಿನೆಟ್ ಹೋಗ್ಬೇಕಾಗುತ್ತೆ. ಮತ್ತೆ ಇನ್ಯಾರಾದ್ರೂ ಅಲ್ಲಿ 2-3 ಸಂಘ ಬಂದಂತ ಸಂದರ್ಭದಲ್ಲಿ ಗೊಂದಲ ಸೃಷ್ಟಿ ಆಗುತ್ತೆ. ಇವೆಲ್ಲ ಸಮಸ್ಯೆಗಳು ಬರೋದ್ರಿಂದ ನಾವು ಅದಕ್ಕೆ ಇವತ್ತು ಬೇರೆ ಬೇರೆ ಜಾತಿ ಜನಾಂಗದವರಿಗೆ ಯಾರು ಹಿಂದುಳಿದ ವರ್ಗಗಳ ಇಲಾಖೆ ಕೆಳಗೆ ಬರ್ತಾರೆ ಅವ್ರಿಗೆ ಇಲಾಖೆ ಹೆಸರಲ್ಲಿ ಕೊಡ್ಸಿದೀನಿ. ಯಾರು ಅಲ್ಪಸಂಖ್ಯಾತರ ಇಲಾಖೆ ಕೆಳಗೆ ಬರ್ತಾರೆ ಅವ್ರಿಗೆ ಅಲ್ಲಿ ಕೊಡ್ಸಿದೀವಿ. ಯಾರು ಇವತ್ತು ನಮ್ಮ ಪರಿಶಿಷ್ಟ ಜಾತಿ ಕೆಳಗೆ ಬರ್ತಾರೆ ಅವ್ರಿಗೆ ಆ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಕೆಳಗೆ ಕೊಡ್ಸಿದೀವಿ. ಮತ್ತೆ ಈ ತರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಕನ್ನಡದ ಬಗ್ಗೆ ಅಧ್ಯಯನ ಮಾಡುವಂತ ವಿಚಾರವಾಗಿ ಅವ್ರಿಗೂ 1 ಎಕರೆ ಕೊಡ್ಸಿದೀವಿ. ಈ ರೀತಿ ನಾನಾ ಒಂದು ಇದಕ್ಕೆ ಒಂದು ಜಾಗವನ್ನ ಕೊಡುವಂತ ಒಂದು ಪ್ರಯತ್ನ ಆಗಿದೆ. ಅದೇ ರೀತಿ 20 ಗುಂಟೆ ಜಾಗವನ್ನ ನಮ್ಮ ಚಿಂತಾಮಣಿ ತಾಲೂಕಿನ ಬ್ರಾಹ್ಮಣ ಸಮುದಾಯದವರಿಗೆ ಮೀಸಲಾಗಬೇಕು ಅಂತ ಹೇಳಿ ಈಗಾಗಲೇ ಒಂದು ಆದೇಶ ಇವತ್ತು ಜಿಲ್ಲಾಧಿಕಾರಿಗಳು ಬಹುಶಃ ಸೋಮವಾರ ಅದಕ್ಕೆ ಆದೇಶ ಹೊರಡಿಸ್ತಾರೆ. ಕಾರಣ ತಡ ಆಗಿದ್ದೇನಿಲ್ಲ, ಇಷ್ಟೊತ್ತಿಗೆ ಆಗಿರ್ತಾ ಇತ್ತು, ಬೇರೆಯವ್ರದ್ದೆಲ್ಲ ಕಳೆದ ವಾರ ಆಗಿತ್ತು. ಆದ್ರೆ ಇದು ನಮಗೆ ಇಲಾಖೆ ಒಂದು ಪ್ರತ್ಯೇಕವಾಗಿ ಇರಲಿಲ್ಲ. ನಂತರ ಅದನ್ನ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಹೆಸರಲ್ಲಿ ಕೊಡ್ಸೋಣ ಅಂತ ಹೇಳಿ ಅದಕ್ಕೆ ತೀರ್ಮಾನ ಆಗಿದೆ. ಅದಕ್ಕೆ ಬಹುಶಃ ಸೋಮವಾರ ಆದೇಶ ಮಾಡ್ತಾರೆ.
ಅದು ಬೇರೆ ಒಂದು ಪ್ರಕ್ರಿಯೆ ಸ್ವಲ್ಪ ಇದೆ. ನಾನು ಜಯಸಿಂಹ ಅವ್ರ ಹತ್ರ ಮಾತಾಡಿದ್ದೀವಿ. ಅದನ್ನ ಕೂಡ ತಮಗೆ 20 ಗುಂಟೆ ಇವತ್ತು ಕೊಡುವಂತದ್ದಾಗಿದೆ. ನನಗೆ ಆಶ್ಚರ್ಯ ಆಯ್ತು, DC ಅವರು ಹೇಳ್ಬೇಕು, ಆರ್ಯ ವೈಶ್ಯ ಸಮಾಜ ಹಿಂದುಳಿದ ವರ್ಗದಲ್ಲಿ ಬರ್ತಾ ಇದೆ, ಬ್ರಾಹ್ಮಣ ಸಮಾಜದ ಬರ್ತಾ ಇಲ್ಲ, ಎಲ್ಲಿ ಬರ್ತಾ ಇಲ್ಲ. ಅದೇ ನನ್ಗೆ ಆಶ್ಚರ್ಯ, ಹಿಂಗಾಯ್ತು ಅಂತ ಸರ್ಪ್ರೈಸಿಂಗ್. ಈಗ ಆರ್ಯ ವೈಶ್ಯ ಮಂಡಳಿ ಅವರಿಗೆ, ಆ ಸಮಾಜದವರಿಗೆ, ಅವರಿಗೆ 30 ಗುಂಟೆಯನ್ನು ಕೊಡಿಸಿದೀವಿ. ಈ ರೀತಿ ಹೆಚ್ಚು ಅಂದ್ರೆ 1 ಎಕರೆಕ್ಕಿಂತ ಹೆಚ್ಚು ಯಾರಿಗೂ ಕೊಟ್ಟಿಲ್ಲ. ಯಾಕಂದ್ರೆ ಇನ್ನ ಬೇಡಿಕೆ ಹೋಗ್ತಾ ಇರ್ತದೆ. ಬಹುಶಃ ನನಗೆ ತಿಳಿದಂಗೆ ರಾಜ್ಯದಲ್ಲಿ ಬಹುಶಃ ಯಾರು ನನಗೆ ತಿಳಿದಂಗೆ ಏನಾದ್ರು ಇರ್ಬೋದೇನೋ ಗೊತ್ತಿಲ್ಲ, ಜಿಲ್ಲಾಧಿಕಾರಿಗಳು ಬಹುಶಃ ಮಾಹಿತಿ ತಗೋಬಹುದು. ಒಂದೇ ಜಾಗದಲ್ಲಿ ಎಲ್ಲಾ ಸಮುದಾಯಗಳಿಗೂ ಒಂದು ಶೈಕ್ಷಣಿಕ ಅಧ್ಯಯನ ಕೇಂದ್ರ ಮಾಡುವಂತದಕ್ಕೆ ಯಾರಾದ್ರೂ ಜಾಗ ಕೊಟ್ಟಿದ್ರೆ ಬಹುಶಃ ಎಲ್ಲೂ ನಾನು ಯಾವುದೇ ರೀತಿಯಲ್ಲಿ ಅವ್ರು ನಮಗೆ ಪರ ಇಲ್ಲ, ಇವ್ರು ನಮ್ಮ ಪರ ಇದ್ದಾರೆ ಮತ್ತೊಂದು ಅಂತಕ್ಕಂಥ ಭಾವನೆ ಇಟ್ಕೊಳ್ಳಿಲ್ಲ ನಾವು ಇವತ್ತು. ಯಾಕಂದ್ರೆ ಇವತ್ತು ನೀವು ನೋಡ್ತಾ